ಗುಡ್ ಮಾರ್ನಿಂಗ್ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತಿನ ಟ್ರಾವೆಲ್ ಲಾಗ್ದಲ್ಲಿ ನಾನು ನಿಮಗೊಂದು ಸುಂದರವಾಗಿರುವ ವಾಟರ್ ಫಾಲ್ಸನ್ನು ತೋರಿಸುವನಿದ್ದೇನೆ. ಇದರ ಹೆಸರೇನಪ್ಪ ಅಂತಂದರೆ ರಾಮತೀರ್ಥ ವಾಟರ್ ಫಾಲ್ಸ್. ಇದೊಂದು ಬ್ಯೂಟಿಫುಲ್ ಆಗಿರುವ ಟೂರಿಸ್ಟ್ ಲೊಕೇಶನ್ ಕೂಡ ಆಗಿದೆ ಮತ್ತು ಫೇಮಸ್ ಆಗಿರುವ ಡೆವೋಷ್ನಲ್ ಪ್ಲೇಸ್ ಕೂಡ ಆಗಿದೆ. ಇಲ್ಲಿ ನಿಮಗೊಂದು ದಟ್ಟ ಕಾಡಿನಲ್ಲಿ ಹಿರಣ್ಯಕೇಶಿ ನದಿಯಿಂದ ನಿರ್ಮಿತವಾದ ಒಂದು ಸುಂದರವಾದ ಜಲಪಾತ ನೋಡೋಕ್ಕೆ ಸಿಗತ್ತೆ. ಜೊತೆಗೆ ಬಹಳಷ್ಟು ಪುರಾತನ ಮಂದಿರಗಳು ಕೂಡ ನೋಡೋಕ್ಕೆ ಸಿಗ್ತವೆ. ನಡೀರಿ ಬೇಗನೆ ನಮ್ಮ ಇವತ್ತಿನ ಟ್ರಾವೆಲ್ ಲಾಗನ್ನು ಶುರು ಮಾಡೋಣ. ಲೆಟ್ಸ್ ಗೋ. ರಾಮತೀರ್ಥ ವಾಟರ್ ಫಾಲ್ಸ್ ಮಹಾರಾಷ್ಟ್ರ ರಾಜ್ಯದ ಕೊಲ್ಹಾಪುರ ಜಿಲ್ಲೆಯ ಅಜ್ರಾ ತಾಲೂಕಿನಲ್ಲಿದೆ. ಅಜ್ರಾ ಸಿಟಿಯಿಂದ ಈ ರಾಮತೀರ್ಥ ವಾಟರ್ ಫಾಲ್ಸ್ ಕೇವಲ 3 ಕಿಲೋಮೀಟರ್ ದೂರದಲ್ಲಿದ್ದರೆ ಕೊಲ್ಹಾಪುರ ಸಿಟಿಯಿಂದ 59 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ನಮ್ಮ ಬೆಳಗಾವಿ ಸಿಟಿಯಿಂದ ಕೇವಲ 88 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಹೋಗುವಾಗ ದಾರಿ ಮಧ್ಯದಲ್ಲಿ ನಮಗೊಂದು ಬ್ರಿಟಿಷರ ಕಾಲದ ಹಳೆಯ ಬ್ರಿಡ್ಜ್ ನೋಡೋಕ್ಕೆ ಸಿಗತ್ತೆ. ನಾನೀಗ ಈ ಹಳೆಯ ಬ್ರಿಡ್ಜ್ ಮೇಲೇ ನಿಂತಿರುವೆ. ಈ ಬ್ರಿಡ್ಜ್ಗೆ ವಿಕ್ಟೋರಿಯಾ ಜುಬಿಲಿ ಬ್ರಿಡ್ಜ್ ಅಂತ ಕರೀತಾರೆ. ಈ ಬ್ರಿಡ್ಜನ್ನು 1887ರಿಂದ 89ರ ಮಧ್ಯದಲ್ಲಿ ಬ್ರಿಟಿಷ್ ಸರ್ಕಾರದವರು ನಿರ್ಮಾಣ ಮಾಡಿದ್ದರು. ಆದರೆ ಈ ಬ್ರಿಡ್ಜ್ ಈಗ 136 ವರ್ಷಗಳ ಕಾಲ ಸಕ್ಸಸ್ಫುಲ್ಲಾಗಿ ಸರ್ವಿಸ್ ಕೊಟ್ಟು ರಿಟೈರ್ ಆಗಿದೆ. ಈ ಬ್ರಿಡ್ಜ್ ಈಗ ಸರ್ವಿಸ್ಗೆ ಅವೈಲೇಬಲ್ ಆಗಿಲ್ಲ, ಇದನ್ನು ಕ್ಲೋಸ್ ಮಾಡಿದ್ದಾರೆ. ಇದರ ಪಕ್ಕದಲ್ಲಿಯೇ ರೀಸೆಂಟಾಗಿ ಒಂದು ಹೊಸ ಬ್ರಿಡ್ಜನ್ನು ನಿರ್ಮಾಣ ಮಾಡಿದ್ದಾರೆ. ಹಳೆ ಬ್ರಿಡ್ಜ್ ಕಂಪ್ಲೀಟ್ಲಿ ಕ್ಲೋಸ್ ಆಗಿದೆ. ನೀವು ಬರೋವಾಗ ನೀವು ಹೊಸ ಬ್ರಿಡ್ಜ್ ಮೇಲಿಂದಲೇ ಬರಬೇಕಾಗತ್ತೆ. ಈ ಬ್ರಿಡ್ಜಿನ ಕೆಳಗಡೆ ನೀವು ಸುಂದರವಾಗಿ ಹರಿದುಕೊಂಡು ಹೋಗ್ತಾ ಇರುವ ಹಿರಣ್ಯಕೇಶಿ ನದಿಯನ್ನು ನೋಡ್ಬೋದು. ಈ ಬ್ರಿಡ್ಜಿನ ನಂತರ ರೈಟ್ ಟರ್ನನ್ನು ತೆಗೆದುಕೊಂಡರೆ ಆ ರಸ್ತೆ ಸೀದಾ ನಮ್ಮನ್ನು ರಾಮತೀರ್ಥ ವಾಟರ್ ಫಾಲ್ಸಿನ ತನಕ ಕೊಂಡೊಯ್ಯುತ್ತೆ. ಈಗ ನಾನು ಅದೇ ರಸ್ತೆಯ ಮೂಲಕ ಹೋಗ್ತಾ ಇರುವೆ. ಗೆಳೆಯರೇ, ನಾನೀಗ ರಾಮತೀರ್ಥಕ್ಕೆ ಬಂದು ತಲುಪಿರುವೆ. ಬೆಳಗ್ಗೆನೆ ಮತ್ತೆ ಮಳೆ ಶುರು ಹಚ್ಕೊಂಡ್ಬಿಟ್ಟಿದೆ, ನೀವು ನೋಡ್ಬೋದು. ಇಲ್ಲಿ ತನಕ ನೀವು ನಿಮ್ಮ ಕಾರನ್ನು ತೊಗೊಂಬರ್ಬೋದು, ನೋ ಪ್ರಾಬ್ಲಮ್. ಒಳ್ಳೆ ರಸ್ತೆ ಇದೆ. ಇಲ್ಲಿಗೆ ಬಂದ ತಕ್ಷಣವೇ ನಿಮಗೆ ಸೈಡ್ನಲ್ಲಿ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇದೆ. ಸ್ಪೆಷಲ್ ಪಾರ್ಕಿಂಗ್ ಇಲ್ಲ, ಇದೇ ರೀತಿ ಸೈಡಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಕಾರ್ ಪಾರ್ಕ್ ಮಾಡಬೇಕಾಗತ್ತೆ. ಈ ಜಾಗದಲ್ಲಿ ಬರೀ ವಾಟರ್ ಫಾಲ್ಸ್ ಅಷ್ಟೇ ಫೇಮಸ್ ಆಗಿಲ್ಲ, ಇದೊಂದು ಫೇಮಸ್ ಆಗಿರುವ ಧಾರ್ಮಿಕ ಸ್ಥಳ ಕೂಡ ಆಗಿದೆ. ವನವಾಸದ ಸಮಯದಲ್ಲಿ ಪ್ರಭು ಶ್ರೀರಾಮ್ ಅವರು ಇಲ್ಲಿ ತಮ್ಮ ಸಮಯವನ್ನು ಕಳೆದಿದ್ರು ಅನ್ನೋ ಒಂದು ನಂಬಿಕೆ ಇದೆ. ಹೀಗಾಗಿ ಈ ಜಾಗಕ್ಕೆ ರಾಮತೀರ್ಥ ಅನ್ನೋ ಹೆಸರು ಬಂದಿದೆ. ಇಲ್ಲಿ ನಿಮಗೆ ಬಹಳಷ್ಟು ಮಂದಿರಗಳು ಕೂಡ ನೋಡೋಕ್ಕೆ ಸಿಗ್ತವೆ. ನೀವು ಇತ್ತ ಕಡೆ ನೋಡ್ಬೋದು, ನಿಮಗೆ ಆರಂಭದಲ್ಲಿಯೇ ಶಿವ ಪಾರ್ವತಿಯ ಮಂದಿರ ನೋಡೋಕೆ ಸಿಗತ್ತೆ. ಇಲ್ಲಿಂದ ಸ್ವಲ್ಪ ಮುಂದೆ ನಡ್ಕೊಂಡು ಹೋದ ತಕ್ಷಣ ನಿಮಗೆ ಪ್ರಭು ಶ್ರೀರಾಮ್ ಅವರ ಮಂದಿರ ನೋಡೋಕ್ಕೆ ಸಿಗತ್ತೆ. ಜೊತೆಗೆ ಆಂಜನೇಯನ ಮಂದಿರ ಕೂಡ ನೋಡೋಕ್ಕೆ ಸಿಗತ್ತೆ. ಅದಾದ ನಂತರ ಒಂದು ಸುಂದರವಾದ ಶಿವನ ಪ್ರತಿಮೆ ಕೂಡ ಇದೆ, ಸ್ವಾಮಿ ವಿವೇಕಾನಂದರ ಪ್ರತಿಮೆ ಕೂಡ ಇದೆ. ಆರಂಭದಲ್ಲಿಯೇ ನಮಗೆ ಶಿವ ಪಾರ್ವತಿ ಹಾಗೂ ಗಣೇಶನ ಒಂದು ಸುಂದರವಾದ ಮಂದಿರ ನೋಡೋಕ್ಕೆ ಸಿಗತ್ತೆ. ಇದನ್ನು ನೋಡಿಕೊಂಡೇ ಮುಂದೆ ಹೋಗೋಣ. ಗೆಳೆಯರೇ, ನಾವು ಬಳಸ್ತಾ ಇರುವ ಪ್ಲಾಸ್ಟಿಕ್ ನಿಧಾನಕ್ಕೆ ನಮ್ಮ ಭೂಮಿಯನ್ನೇ ತಿಂತಾ ಇದೆ. ಇಲ್ಲೊಂದು ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಇದೆ, ನೀವು ಇದನ್ನು ನೋಡ್ಬೋದು. ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಗಮನಿಸಿ, ನಿಮಗೆ ಗೊತ್ತಾಗುತ್ತೆ. ನಾವು ಬಳಕೆ ಮಾಡ್ತಾ ಇರುವ ಪ್ಲಾಸ್ಟಿಕ್ ನಿಧಾನಕ್ಕೆ ನಮ್ಮ ಭೂಮಿಯನ್ನೇ ತಿಂತಾ ಇದೆ. ಹೀಗೆ ಹೋದರೆ ಈ ಪ್ಲಾಸ್ಟಿಕ್ನ ಕಚರಾದಿಂದಾಗಿಯೇ ನಮ್ಮ ಭೂಮಿ ಸರ್ವನಾಶ ಆಗುತ್ತೆ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಅದಕ್ಕಾಗಿ ಸಾಧ್ಯವಾದಷ್ಟು ಪ್ಲಾಸ್ಟಿಕ್ನ ಬಳಕೆಯನ್ನು ಕಡಿಮೆ ಮಾಡಿ, ಮತ್ತು ಬಳಸಿದರೂ ಕೂಡ ಆ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಇಲ್ಲಿ ಎಸೆಯೋಕ್ಕೆ ಹೋಗಬೇಡಿ. ನೀವು ಯಾವುದೇ ಒಂದು ಟೂರಿಸ್ಟ್ ಲೊಕೇಶನ್ಗೆ ಹೋದರೂ ಕೂಡ ಅಲ್ಲಿ ಸ್ಮೋಕ್ ಮಾಡೋದು, ಡ್ರಿಂಕ್ ಮಾಡೋದು, ಪ್ಲಾಸ್ಟಿಕ್ ಎಸೆಯೋದು, ಈ ಥರನಾದ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡಿ. ನೀವು ಎಲ್ಲೇ ಹೋದರೂ ಕೂಡ ಟೂರಿಸ್ಟ್ಗಳಾಗಿ ಹೋಗಿ ಮತ್ತು ಟೂರಿಸ್ಟ್ಗಳ ಥರನೇ ವಾಪಸ್ ಬನ್ನಿ. ನೈಸರ್ಗಿಕ ಸಂಪತ್ತಿಗೆ ನೀವು ಟೆರ್ರಿಸ್ಟ್ ಆಗೋಕ್ಕೆ ಹೋಗಬೇಡಿ. ನಾವು ಇಲ್ಲಿಂದ ಸ್ವಲ್ಪ ಹಾಗೆ ಮುಂದೆ ನಡ್ಕೊಂಡು ಹೋದರೆ ನಮಗೆ ಶ್ರೀರಾಮನ ಒಂದು ಸುಂದರವಾದ ಮಂದಿರ ನೋಡೋಕ್ಕೆ ಸಿಗತ್ತೆ. ಅದನ್ನು ನೋಡಿಕೊಂಡೇ ಮುಂದೆ ಹೋಗೋಣ.
ಶ್ರೀರಾಮನ ಮಂದಿರದ ಪಕ್ಕದಲ್ಲಿಯೇ ನಮಗೆ ಒಂದು ಸುಂದರವಾದ ಶಿವನ ಮೂರ್ತಿ ನೋಡೋಕ್ಕೆ ಸಿಗತ್ತೆ, ಜೊತೆಗೆ ಸ್ವಾಮಿ ವಿವೇಕಾನಂದರ ಮೂರ್ತಿ ಕೂಡ ನೋಡೋಕ್ಕೆ ಸಿಗತ್ತೆ. ಇದನ್ನು ಕೂಡ ನೋಡ್ಕೊಂಡು ಬರೋಣ. ಈಗ ನಾವು ನಮ್ಮ ಟ್ರಾವೆಲ್ ಜರ್ನಿಯ ಮೇನ್ ಅಟ್ರಾಕ್ಷನ್ ರಾಮತೀರ್ಥ ವಾಟರ್ ಫಾಲ್ಸನ್ನು ನೋಡೋಣ. ನಿಮಗೆ ನನ್ನಿಂದೆ ಒಂದು ಸುಂದರವಾದ ನದಿ ಕಾಣಿಸ್ತಾ ಇರಬಹುದು. ಇದೇ ಹಿರಣ್ಯಕೇಶಿ ನದಿಯಾಗಿದೆ. ಈ ಹಿರಣ್ಯಕೇಶಿ ನದಿ ಅಂಬೋಲಿ ಘಾಟ್ನಲ್ಲಿ ಉಗಮವಾಗುತ್ತೆ. ನಾನು ನಿಮಗೆ ಅಂಬೋಲಿ ಲಾಗ್ನಲ್ಲಿ ತೋರಿಸಿದ್ದೆ ಹಿರಣ್ಯಕೇಶಿ ಮಂದಿರವನ್ನು. ಆ ಮಂದಿರದ ಪಕ್ಕದಲ್ಲಿಯೇ ಹಿರಣ್ಯಕೇಶಿ ನದಿ ಉಗಮವಾಗುತ್ತೆ. ಅಂಬೋಲಿ ಘಾಟಿನ ದೊಡ್ಡ ದೊಡ್ಡ ಬೆಟ್ಟ ಪರ್ವತಗಳಿಂದ, ದಟ್ಟ ಕಾಡುಗಳಿಂದ ಹಿರಣ್ಯಕೇಶಿ ನದಿ ಹರಿತಾ ಬರುತ್ತೆ. ಮತ್ತು ಇಲ್ಲಿ ರಾಮತೀರ್ಥದ ಪಕ್ಕದಲ್ಲಿಯೇ ಒಂದು ಸುಂದರವಾದ ಜಲಪಾತವನ್ನು ಕ್ರಿಯೇಟ್ ಮಾಡುತ್ತೆ. ಈಗ ಮೇಲಿನಿಂದ ಮಳೆ ಸಿಕ್ಕಾಪಟ್ಟೆ ಬೀಳ್ತಾ ಇದೆ. ಇಲ್ಲಿ ನೀರಿನ ಫ್ಲೋ ಜಾಸ್ತಿ ಇದೆ, ಹೀಗಾಗಿ ನಮಗೆ ಕೆಳಗಡೆ ಹೋಗೋಕ್ಕೆ ಬರಲ್ಲ. ಆದರೂ ಕೂಡ ನಾನು ನಿಮಗೊಂದು ಸುಂದರವಾದ ವ್ಯೂವನ್ನು ತೋರಿಸ್ತಾ ಇರುವೆ. ನೀವು ಈ ಸುಂದರವಾದ ರಾಮತೀರ್ಥ ವಾಟರ್ ಫಾಲ್ಸ್ನ ಒಂದು ವ್ಯೂವನ್ನು ಎಂಜಾಯ್ ಮಾಡಿ. ಇಲ್ಲಿ ಸೈಡಿನಿಂದಲೂ ಕೂಡ ನೀವು ರಾಮತೀರ್ಥ ವಾಟರ್ ಫಾಲ್ಸನ್ನು ನೋಡ್ಬೋದು. ಇಲ್ಲಪ್ಪ ಅಂತಂದರೆ ಅಲ್ಲಿ ಮಧ್ಯೆ ಹೋಗೋಕ್ಕೆ ಒಂದು ಬ್ರಿಡ್ಜನ್ನು ಮಾಡಿದ್ದಾರೆ. ಆ ಬ್ರಿಡ್ಜ್ ಮೇಲಿಂದ ಕೂಡ ನೀವು ನೋಡ್ಬೋದು. ಇಲ್ಲಿಗೆ ಬಂದಾಗ ಮನಸ್ಸಿಗೆ ಶಾಂತಿ ಸಿಗತ್ತೆ. ತುಂಬಾ ಮುದ್ದಾದ ವಾತಾವರಣ ಕ್ರಿಯೇಟ್ ಆಗಿದೆ. ಗೆಳೆಯರೆ, ಆ್ಯಕ್ಚುಲಿ ಈ ರಾಮತೀರ್ಥ ವಾಟರ್ ಫಾಲ್ಸ್ನ ವ್ಯೂ ಪಾಯಿಂಟ್ ಅಲ್ಲಿ ಮೇಲ್ಗಡೆ ಇದೆ ನೋಡಿ, ಒಂದು ಗೋಪುರ ಕಾಣಿಸ್ತಾ ಇದೆ ಅಲ್ಲ, ಅದೇ ಅಲ್ಲಿಗೆ ಹೋಗೋಕ್ಕೆ ದಾರಿ ಇಲ್ಲಿಂದ ಕೆಳಗಡೆಯಿಂದ ಇದೆ. ಆದರೆ ಈಗ ನೀರಿನ ಫ್ಲೋ ಜಾಸ್ತಿ ಇದೆ ಅಲ್ಲ, ಹೀಗಾಗಿ ಈ ರಸ್ತೆ ಬಂದಾಗಿದೆ. ನಾವೇನಾದರೂ ಡಿಸೆಂಬರ್ ತಿಂಗಳಲ್ಲಿ ಬಂದರೆ ಅಲ್ಲಿಂದ ಈ ವಾಟರ್ ಫಾಲ್ಸಿನ ವ್ಯೂವನ್ನು ನೋಡ್ಬೋದು. ಈ ರಾಮತೀರ್ಥ ವಾಟರ್ ಫಾಲ್ಸ್ನಲ್ಲಿ ಜೋಗ್ವಾ ಅನ್ನೋ ಮರಾಠಿ ಮೂವಿಯ ಒಂದು ಸಾಂಗ್ ಕೂಡ ಶೂಟ್ ಆಗಿದೆ. ಇಲ್ಲಿಗೆ ಬರೋಕ್ಕೆ ಬೆಸ್ಟ್ ಟೈಮ್ ಯಾವುದಪ್ಪ ಅಂತಂದರೆ ಜುಲೈ ಟು ಫೆಬ್ರವರಿ ಮಂತ್. ನೀವು ಮಾನ್ಸೂನ್ನಲ್ಲಿ ಬಂದರೆ ನದಿಗೆ ನೀರು ಜಾಸ್ತಿ ಇರುತ್ತೆ, ವಾಟರ್ ಫಾಲ್ಸ್ ಮೈ ತುಂಬಿ ಹರಿತಾ ಇರುತ್ತೆ. ನೀವೇನಾದರೂ ಅಂಬೋಲಿ ಟೂರ್ ಪ್ಲ್ಯಾನಿಂಗ್ ಮಾಡ್ತಾ ಇದ್ದರೆ ಆ ಟೂರಲ್ಲಿ ಈ ರಾಮತೀರ್ಥ ವಾಟರ್ ಫಾಲ್ಸನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿಂದ ಅಂಬೋಲಿ ಕೇವಲ 30 ಕಿಲೋಮೀಟರ್ ದೂರದಲ್ಲಿದೆ. ಒನ್ ಡೇ ಫ್ಯಾಮಿಲಿ ಟೂರಿಗೋಸ್ಕರ ರಾಮತೀರ್ಥ ವಾಟರ್ ಫಾಲ್ಸ್ ಒಂದು ಬೆಸ್ಟ್ ಜಾಗ ಆಗಿದೆ. ಒಂದು ವೇಳೆ ನೀವೇನಾದರೂ ನಿಮ್ಮ ಸ್ಮಾರ್ಟ್ಫೋನ್ನಿಂದ ಸಿನಿಮ್ಯಾಟಿಕ್ ವಿಡಿಯೋಗಳನ್ನು ಶೂಟ್ ಮಾಡೋದನ್ನು, ಎಡಿಟ್ ಮಾಡೋದನ್ನು ಕಲಿಯುವ ಆಸೆಯನ್ನು ಹೊಂದಿದ್ದರೆ, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗನ್ನು, ಸ್ಮಾರ್ಟ್ಫೋನ್ ಫೋಟೋಗ್ರಫಿಯನ್ನು ಕಲಿಯುವ ಆಸೆಯನ್ನು ಹೊಂದಿದ್ದರೆ, ನಿಮ್ಮದೇ ಆದಂಥ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮಲ್ಲಿರುವ ಟ್ಯಾಲೆಂಟನ್ನು ಜಗತ್ತಿಗೆ ತೋರಿಸುವ ಆಸೆಯನ್ನು ಹೊಂದಿದ್ದರೆ, ಈಗಲೇ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಇವೆಲ್ಲ ಸ್ಕಿಲ್ಗಳನ್ನು ಕಲಿರಿ. ಕಾರ್ ಪಾರ್ಕಿಂಗ್ನ ಪಕ್ಕದಲ್ಲಿಯೇ ನಿಮಗೆ ಬಹಳಷ್ಟು ಸಣ್ಣ ಸಣ್ಣ ಅಂಗಡಿಗಳು ನೋಡೋಕ್ಕೆ ಸಿಗ್ತವೆ. ಈ ಅಂಗಡಿಗಳಲ್ಲಿ ನಿಮಗೆ ತಿನ್ನೋಕ್ಕೆ ಬಹಳಷ್ಟು ಆಪ್ಷನ್ಸ್ಗಳಿವೆ. ಥರನಾದ ಚಾಟ್ಸ್ಗಳಿವೆ, ಗರ್ಮಾಗರಂ ಬಜ್ಜಿ, ವಡಾಪಾವ್ ಮತ್ತು ಗರ್ಮಾಗರಂ ಚಾಯ್ ಎಲ್ಲವೂ ಕೂಡ ಸಿಗತ್ತೆ. ಬನ್ನಿ ನಾವು ಕೂಡ ಟೇಸ್ಟ್ ಮಾಡ್ಕೊಂಡು ಬರೋಣ. ಇಲ್ಲಿದೆ ನೋಡಿ ಗೆಳೆಯರೆ, ನಮ್ಮ ಗರ್ಮಾಗರಂ ವಡಾಪಾವ್ ಈ ಥರ ಇರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತಿದ್ದು. ನಾನು ಕೂಡ ತಿಂದೀಗ ಟೇಸ್ಟ್ ಮಾಡುವೆ.
ಓಕೆ ಗೆಳೆಯರೇ, ಇದಿಷ್ಟು ರಾಮತೀರ್ಥ ವಾಟರ್ಫಾಲ್ಸ್ನ ಒಂದು ಡೀಟೇಲ್ಡ್ ಆದ ಟೂರ್. ಒಂದು ವೇಳೆ ನಿಮಗೆ ಈ ಟ್ರಾವೆಲ್ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ. ಭಾರತದಲ್ಲಿ ಟೂರಿಸಮ್ನ ಮಾಧ್ಯಮದ ಮೂಲಕ ಸೆಲ್ಫ್ ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡುವುದಕ್ಕಾಗಿ ನಾನು ಇಷ್ಟೆಲ್ಲ ಟ್ರಾವೆಲ್ ವಿಡಿಯೋಗಳನ್ನು ಮಾಡ್ತಾ ಇರುವೆ. ಅದಕ್ಕಾಗಿ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ ಮತ್ತು ಇಂಡಿಯನ್ ಟೂರಿಸಮನ್ನು ಪ್ರೌಡ್ಲಿ ಪ್ರಮೋಟ್ ಮಾಡಿ. ಮತ್ತೆ ಸಿಗುವೆ. ಥ್ಯಾಂಕ್ ಯು ಸೋ ಮಚ್.